41. ಮಾಯೆ. ಮಾಯೆ ಎನ್ನುವ ಶಬ್ದದ ಉಪಯೋಗ ಮತ್ತು ಅದರ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ. ಭಾರತೀಯ ತತ್ವಶಾಸ್ತ್ರದಲ್ಲಿ ಮಾಯೆ ಎನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ದ್ವೈತಶಾಸ್ತ್ರ ದರ್ಶನದಲ್ಲಿ ಮಾಯೆ ಶಬ್ದವನ್ನು ಈಶ್ವರನ ಸೃಷ್ಟಿ ಕ್ರಿಯೆಗೆ ಮಾತ್ರ ಸೀಮಿತವಾಗಿ ಉಪಯೋಗಿಸಲಾಗಿದೆ. ಆದರೆ ಅದ್ವೈತಶಾಸ್ತ್ರ ದರ್ಶನದಲ್ಲಿ ಈ ಶಬ್ದಕ್ಕೆ ಹಲವಾರು ಗೂಢಾರ್ಥಗಳಿವೆ. ಮಾಯೆಯ ಶಬ್ದಾರ್ಥವು ಭ್ರಮೆ, ಭ್ರಾಂತಿ ಅಥವಾ ಮೋಡಿ, ಅಥವಾ ಇನ್ನೂ ನಿಖರವಾಗಿ ಹೇಳಬೇಕೆಂದರೆ ಅಜ್ಞಾನ ಎಂಬುದಾಗಿದೆ. ನಮ್ಮ ವಾಸ್ತವಿಕ ಸ್ವರೂಪವು ದೈವಿಕವಾದುದು ಎಂಬುದಾಗಿ ವೇದಾಂತವು ಸಾರಿ ಹೇಳುತ್ತದೆ. ನಾವು ಪರಿಪೂರ್ಣರು, ನಿಷ್ಕಳಂಕರು ಮತ್ತು ಶಾಶ್ವತವಾಗಿ ಮುಕ್ತಿ ಹೊಂದಿದವರು. ನಮ್ಮೊಳಗಿನ ಆತ್ಮನು ಬ್ರಹ್ಮನಲ್ಲಿ ಒಂದಾಗಿರತಕ್ಕಂತಹವನು. ನಮ್ಮ ವಾಸ್ತವಿಕ ಸ್ವರೂಪವು ದೈವಿಕವಾದುದು ಎಂಬುದಾಗಿದ್ದರೆ ಯಾಕೆ ನಮಗೆ ಅದರ ಅರಿವಿಲ್ಲವಾಗಿದೆ? ಯಾಕೆಂದರೆ ಅದಕ್ಕೆ ಮಾಯೆ ಅಥವಾ ಅಜ್ಞಾನವು ಕಾರಣವಾಗಿದೆ. ನಮ್ಮ ವಾಸ್ತವಿಕ ಸ್ವರೂಪವನ್ನು ಮಾಯೆಯು ಮುಸುಕಿನಂತೆ ಆವರಿಸಿಕೊಂಡಿರುತ್ತದೆ. ನಾವು ಕಾಣುತ್ತಿರುವ ಈ ಪ್ರಪಂಚವು ನಮಗೆ ಭಾಸವಾಗಿರುವಂತೆ ಖಂಡಿತವಾಗಿಯೂ ಇಲ್ಲ, ಅಥವಾ ನಾವೇನನ್ನು ಕಾಣುತ್ತೇವೆಯೋ ಅದು ಆ ರೀತಿ ಇಲ್ಲವೇ ಇಲ್ಲ. ಅದಕ್ಕೆ ಕಾರಣ ಅಜ್ಞಾನವು. 1. ಮಾಯೆಯು ಅನಾದಿಯು, ಅಂದರೆ ಅದಕ್ಕೆ ಆದಿಯೇ ಇಲ್ಲ. 2. ಮಾಯೆಯು ರಹಸ್ಯವಾದ ಯಾವುದೋ ಒಂದು ಆಗಿದೆ. 3. ಮಾಯೆಯನ್ನು ಇದು ಅಥವಾ ಅದು ಎಂಬುದಾಗಿ ನಿಖರವಾದ ಗುಣಲಕ್ಷಣಗಳಿಂದ ವಿಶ್ಲೇಷಿಸಲು ಆಗುವುದಿಲ್ಲ. 4. ಮಾಯೆಯು ತ್ರಿಗುಣಾತ್ಮಕವಾಗಿದೆ, ಅಂದರೆ ಅದರ ಸ್ವರೂಪವು ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳನ್ನು ಉಳ್ಳದ್ದಾಗಿದೆ. 5. ಮಾಯೆಯು 2 ಶಕ್ತಿಗಳ ಸಹಾಯದಿಂದ ಕಾರ್ಯನಿರ್ವಹಿಸುತ್ತದೆ. ಆವರಣ ಶಕ್ತಿ, ಅಂದರೆ ಮುಸುಕಿನಂತೆ ಆವರಿಸಿಕೊಳ್ಳುವುದು, ಮತ್ತು ವಿಕ್ಷೇಪ ಶಕ್ತಿ, ಅಂದರೆ ತೋರ್ಪಡಿಕೆಯನ್ನು ಬಿಂಬಿಸುವ ಶಕ್ತಿ. ಈ ಪರಿಕಲ್ಪನೆಯನ್ನು ವಿವರಿಸಲು ಶಂಕರರು ಹಾವು ಮತ್ತು ಹಗ್ಗದ ಉದಾಹರಣೆಯನ್ನು ಕೊಡುತ್ತಾರೆ. ಒಮ್ಮೆ ಒಬ್ಬಾತನು ಕತ್ತಲೆಯ ದಾರಿಯಲ್ಲಿ ನಡೆದು ಹೋಗುತ್ತಿದ್ದಾಗ ಒಂದು ಹಾವನ್ನು ಕಂಡನು. ಕೂಡಲೇ ಭಯದಿಂದ ಆತನ ಹೃದಯವು ಡವಗುಟ್ಟತೊಡಗಿತು. ಆತನ ನಾಡಿ ಮಿಡಿತವು ಹೆಚ್ಚಾಯಿತು. ಹೇಗೋ ಸಾವರಿಸಿಕೊಂಡು ಆತನು ಅದರ ಬಳಿ ಹೋಗಿ ಕೂಲಂಕುಷವಾಗಿ ಪರೀಕ್ಷಿಸಲು ಅಲ್ಲಿದ್ದ ವಸ್ತುವು ಹಾವಾಗಿರದೆ ಹಗ್ಗದ ತುಂಡಾಗಿತ್ತು. ಒಂದು ಕ್ಷಣಕ್ಕೆ ಮಾಯೆಯ ಮುಸುಕು ಆವರಿಸಿ ಆತನಿಗೆ ಹಗ್ಗವು ಹಾವಾಗಿ ಕಂಡಿತ್ತು. ಯಾವಾಗ ಭ್ರಮೆಯು ತೊಲಗಿತೋ ಆಗ ಅಲ್ಲಿ ಹಾವು ಸಂಪೂರ್ಣವಾಗಿ ಮಾಯವಾಗಿ ಹಗ್ಗವು ಕಂಡುಬಂದಿತು. ಅಜ್ಞಾನದ ಅಥವಾ ಮಾಯೆಯ ದೆಸೆಯಿಂದಾಗಿ ನಾವು ನಮ್ಮನ್ನು ನಶ್ವರ ಪ್ರಾಣಿಗಳೆಂಬುದಾಗಿಯೂ ಮತ್ತು ಈ ಪ್ರಪಂಚವು ಕಾಲ, ಆಕಾಶ ಮತ್ತು ಕಾರ್ಯಕಾರಣ ಭಾವ ಇದರಿಂದ ಸಂಘಟಿತವಾಗಿದೆ ಎಂಬುದಾಗಿಯೂ ಭಾವಿಸುತ್ತೇವೆ. ನಮ್ಮ ಪರಿಮಿತಿಗಳ ಬಗ್ಗೆ, ನಮ್ಮ ಬಂಧಗಳ ಬಗ್ಗೆ ಮತ್ತು ವೇದನೆಗಳ ಬಗ್ಗೆ ನಮಗೆ ಅರಿವಿದೆ. ಈ ವೇದನೆಗಳಿಗೆ ಒಂದು ಅಂತ್ಯ ಕಂಡುಕೊಂಡು ಅಪರಿಮಿತ ಆನಂದವನ್ನು ಕಾಣಬೇಕೆಂಬ ಆಸೆ ಇದೆ. ಆತ್ಯಂತಿಕ ದುಃಖ ನಿವೃತ್ತಿ ಮತ್ತು ಪರಮಾನಂದ ಪ್ರಾಪ್ತಿಯನ್ನು ಹೊಂದಬೇಕೆಂಬ ಬಯಕೆ ಇದೆ. ನಮಗೆ ಜ್ಞಾನೋದಯವಾಗಿ ಭ್ರಾಂತಿ ಅಥವಾ ಮಾಯೆಯು ತೊಲಗಿದಾಗ ನಾವು ಮತ್ತು ಈ ಪ್ರಪಂಚವು ಬ್ರಹ್ಮನೇ ಎಂಬುದರ ಅರಿವುಂಟಾಗುತ್ತದೆ. ಈ ಅರಿವು ಗುರುವಿನ ಸಹಾಯದಿಂದ ನಮಗೆ ದೊರಕುವ ಸಾಧ್ಯತೆ ಇದೆ. ನಿರ್ಗುಣ ಬ್ರಹ್ಮನ ಸಗುಣ ತತ್ವವೇ ಈಶ್ವರ ಮತ್ತು ಪ್ರಕೃತಿ. ಪ್ರಕೃತಿಯ ಇನ್ನೊಂದು ಹೆಸರೇ ಮಾಯೆ. ಮಾಯೆಯನ್ನು ಮತ್ತು ಅದರ ಸೃಜನಾತ್ಮಕ ಶಕ್ತಿಯನ್ನು ಇಡಿಯಾಗಿ ನೋಡಿದಾಗ ಅದು ಸತ್ವಗುಣ, ರಜೋಗುಣ ಮತ್ತು ತಮೋಗುಣವೆಂಬ 3 ಗುಣಗಳನ್ನೂ ಅದರೊಂದಿಗೆ 5 ತನ್ಮಾತ್ರೆಗಳನ್ನೂ ಹೊಂದಿದ್ದು ಈ ಸುವ್ಯವಸ್ಥಿತ ವಿಶ್ವದ ಸೃಷ್ಟಿಗೆ ಕಾರಣವಾಗಿರುವುದನ್ನು ಕಾಣಬಹುದಾಗಿದೆ. ಇದು ಪಂಚೀಕರಣವೆಂಬ ಪ್ರಕ್ರಿಯೆಯ ಮೂಲಕ ಜರುಗುತ್ತದೆ. ಆಗ ಇದನ್ನು ಬ್ರಹ್ಮಾಂಡ
ಅಥವಾ ವಿಶ್ವ ಎಂದು ಕರೆಯಲಾಗುತ್ತದೆ. ಸೂಕ್ಷ್ಮ ರೂಪದಲ್ಲಿ ಇದರ ತದ್ರೂಪವು ಜೀವ ಎಂಬ ಏಕತ್ವ ಅಸ್ತಿತ್ವದ ಪಿಂಡಾಂಡ ಎಂಬುದಾಗಿ ಕರೆಯಿಸಿಕೊಳ್ಳುತ್ತದೆ. ವಿಶ್ವ ಮತ್ತು ಜೀವ ಎಂಬ ಈ ಎರಡು ಅಸ್ತಿತ್ವಗಳು ಸತ್ ಚಿತ್ ಆನಂದ ಎಂಬ ಒಂದೇ ಮೂಲ ಪ್ರಜ್ಞೆಯಿಂದ ಚೈತನ್ಯವನ್ನು ಪಡೆದು ಎಲ್ಲೆಡೆಯೂ ವ್ಯಾಪಿಸಲ್ಪಟ್ಟಿವೆ.